ಹೃದಯದ ಪಿಸುಮಾತು. ಅಧ್ಯಾಯ 14. ಮನದ ಭಾವನೆ ಮಾತಿನ ರೂಪು ತಳೆದಾಗ. ವಿಕಾಸ್, ಊಟ ಮಾಡುವಾಗ್ಲೂ ಅದೇನು ಪದೇ ಪದೇ ಮೊಬೈಲ್ ನೋಡೋದು? ಪಕ್ಕಕ್ಕಿಡು ಅದನ್ನು, ಸಿಡುಕಿದರು ನಳಿನಿ. ಮಧ್ಯಾಹ್ನದ ಸುಮಾರಿಗೆ ವಂದನಾಳ ಬಳಿ ಮಾತನಾಡಿದ್ದು. ಈಗ ರಾತ್ರಿ 9 ಆಯಿತು. ಅವಳಿಂದ ಕಾಲ್ ಆಗಲಿ ಮೆಸೇಜ್ ಆಗಲಿ ಇಲ್ಲ. ಕಾಯುವಿಕೆ ಎಷ್ಟು ಕಷ್ಟವೆಂದು ಮತ್ತೊಮ್ಮೆ ಮನದಟ್ಟಾಗುತ್ತಿತ್ತು ವಿಕಾಸನಿಗೆ. ಅವಳೇನು ಹೇಳುವಳೋ ಎಂಬ ಆತಂಕದಿಂದ ಊಟ ಮಾಡುವ ಮನಸ್ಸಿಲ್ಲದೆ ಅರ್ಧಕ್ಕೆ ಕೈ ತೊಳೆದು ಎದ್ದುಬಿಟ್ಟ. ಯಾಕೋ ಹಾಗೆ ಹೋದೆ ವಿಕಾಸ್? ಆರಾಮಿಲ್ಲವೇನೋ? ವಿಕಾಸ್ ವಿಕಾಸ್ ಕೂಗುತ್ತಿದ್ದರೂ ಕೇಳಿಸದಂತೆ ಹೋಗಿ ರೂಮಿನ ಬಾಗಿಲು ಹಾಕಿಕೊಂಡ ಮಗನನ್ನು ನೋಡಿ ಯೋಚನೆಗಿಟ್ಟುಕೊಂಡಿತು ನಳಿನಿಯವರಿಗೆ. ತಿನ್ನಲು ಅನ್ನ ಗಂಟಲಲ್ಲಿ ಇಳಿಯುತ್ತಿಲ್ಲ, ಮಲಗಲು ನಿದ್ದೆ ಹತ್ತಿರ ಸುಳಿಯುತ್ತಿಲ್ಲ. ಅತ್ತಿಂದಿತ್ತ ಶತಪಥ ಹಾಕಿದ ವಿಕಾಸ್ನ ಸ್ಥಿತಿ ಹೀಗಾದರೆ ಇತ್ತ ತ್ರಿಶೂಲ್ ಆನ್ಯಾಳಿಗೂ ಸಹ ತನ್ನ ಮೇಲೆ ಮನಸ್ಸಿದೆ ಎಂದು ತಿಳಿದಾಗಿನಿಂದ ಅವನು ಅವನಾಗಿಯೇ ಇರಲಿಲ್ಲ. ಪ್ರತಿ ಕ್ಷಣ ಅವಳ ಸನಿಹಕ್ಕಾಗಿ ಹಾತೊರೆಯುತ್ತಿತ್ತವನ ಮನ. ಅಮ್ಮ, ಸ್ವಲ್ಪ ಅನ್ನ ಬಡಿಸಲೇ? ಸುನಂದಿತಾರ ಬಳಿ ಬಂದು ಕೇಳಿದಳು ಆನ್ಯಾ. ಸಾಕಮ್ಮ, ಅತ್ತೆಯವರು ಬೇಡವೆಂದಾಗ ಅವರ ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದ ಪತಿಯ ಬಳಿ ನಡೆದಳು. ಅನ್ನ ಕೇಳಿದಾಗ ಬೇಕೆಂಬಂತೆ ಗೋಣಾಡಿಸಿದ ತ್ರಿಶೂಲ್ ಅತ್ತಿತ್ತ ಕಣ್ಣಾಡಿಸಿ ಎಲ್ಲರ ದೃಷ್ಟಿಯು ಅವರವರ ತಟ್ಟೆಯ ಮೇಲಿರುವುದ ಖಚಿತಪಡಿಸಿಕೊಂಡು ಅವಳು ಬಡಿಸುವಾಗ ಯಾರಿಗೂ ತಿಳಿಯದಂತೆ ಅವಳ ಕೈ ಸೋಕಿದ. ರೋಮಾಂಚನಗೊಂಡಿತು ಇಬ್ಬರ ಮನ. ಆಕಸ್ಮಿಕವಾಗಿ ತಾನೇ ಪತಿಯ ಕೈ ಸೋಕಿರಬಹುದೆಂದು ಭಾವಿಸಿದವಳೆ ಸರಕ್ಕನೆ ಕೈ ಹಿಂದೆಳೆದುಕೊಂಡಳು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ತ್ರಿಶೂಲ್ನ ತುಟಿಗಳಲ್ಲಿ ಸಣ್ಣದೊಂದು ನಗುವರಳಿತು. ಮಾವನವರಿಗೆ ಬಡಿಸಲು ಹೊರಟವಳನ್ನು ಗಂಡನ ಧ್ವನಿ ತಡೆದು ನಿಲ್ಲಿಸಿತು. ಆನ್ಯಾ, ನನಗೆ ಇನ್ನೂ ಸ್ವಲ್ಪ ಬಡಿಸು. ಹಿಂದಿರುಗಿ ಬಡಿಸಿ ಹೊರಟವಳ ಕೈ ಬಲವಾಗಿ ಹಿಡಿದುಕೊಂಡಾಗ ಗಾಭರಿಯಿಂದ ಅನ್ನದ ತಪ್ಪಲೆ ಬೀಳಿಸುವುದರಲ್ಲಿದ್ದವಳು ಹೇಗೋ ಸಂಭಾಳಿಸಿದಳು. ಮದುವೆಯಾದಂದಿನಿಂದ ಎಂದೂ ಈ ರೀತಿಯಾಗಿ ನಡೆದುಕೊಂಡವನಲ್ಲ. ಅಂಥದ್ದರಲ್ಲಿ ಅವನ ಇಂದಿನ ನಡವಳಿಕೆ ಅವಳಿಗೆ ಒಗಟೆನಿಸಿತು. ಬಲವಂತವಾಗಿ ಅವನಿಂದ ತನ್ನ ಕೈ ಬಿಡಿಸಿಕೊಂಡು ದೂರ ಸರಿದು ನಿಂತಳು. ಊಟ ಅಡುಗೆ ಮನೆಯ ಕೆಲಸಗಳೆಲ್ಲ ಮುಗಿಸಿ ರೂಮಿಗೆ ಹೊರಟ ಆನ್ಯಾಳ ಕಾಲುಗಳೇಕೋ ತಡವರಿಸತೊಡಗಿತು. ತ್ರಿಶೂಲ್ನ ನಡವಳಿಕೆ ನೆನೆದು ಹೃದಯ ಬಡಿತ ಹೆಚ್ಚಾಯಿತು. ಎದೆಯ ಮೇಲೆ ಕೈ ಇಟ್ಟುಕೊಂಡು ದೊಡ್ಡದಾಗಿ ಉಸಿರು ಹೊರದಬ್ಬಿದವಳೆ ಒಂದೊಂದೇ ಹೆಜ್ಜೆ ಎತ್ತಿಟ್ಟಳು. ಇತ್ತ ತ್ರಿಶೂಲ್ ತನ್ನ ಮನದನ್ನೆಗಾಗಿ ಕಾಯುತ್ತಾ ಬೆಡ್ ಲೈಟ್ ಆನ್ ಆಫ್ ಮಾಡುತ್ತಾ ಕುಳಿತಿದ್ದ. ಒಳಬಂದು ರೂಮಿನ ಬಾಗಿಲು ಸರಿದು ಚಿಲಕ ಹಾಕಿದ ಸದ್ದು, ಅವಳ ಕೈಯ ಬಳೆ, ಕಾಲಗೆಜ್ಜೆಯ ಸದ್ದು ಅವನ ಮೈ ನವಿರೇಳಿಸಿತು. ಹೆಜ್ಜೆಯ ಸಪ್ಪಳ ಹತ್ತಿರವಾಗುತ್ತಾ ಕೊನೆಗೆ ನಿಂತಾಗ ಹಾಸಿಗೆಯ ಮೇಲೆ ಕುಳಿತಿದ್ದವನು ಎದ್ದು ಅವಳೆಡೆ ಮುಖ ಮಾಡಿ ನಿಂತ. ಮಂದವಾದ ಬೆಡ್ಲೈಟ್ನ ಬೆಳಕಿನಲ್ಲಿ ಬಂಗಾರದಂತೆ ಹೊಳೆಯುತ್ತಿದ್ದ ಆ ಮೊಗವ ನೋಡಿ ವಾವ್, ಅವನಿಗರಿಯದೆಯೇ ಅವನ ಬಾಯಿಂದ ಹೊರಬಂದಿತ್ತು. ಅದ ನಿರೀಕ್ಷಿಸದ ಆನ್ಯಾ ಆಶ್ಚರ್ಯದಿಂದ ಪತಿಯೆಡೆ ದೃಷ್ಟಿಸಿದಳು. ನಕ್ಷತ್ರದಂತೆ ಮಿನುಗುತ್ತಿದ್ದ ಆ ಕಂಗಳ ಮೋಡಿಗೆ ಸೋತು ದಿಢೀರನೆ ಬಾಗಿ ಆ ರೆಪ್ಪೆಗಳಿಗೆ ಹೂ ಮುತ್ತನೊತ್ತಿದ. ಮತ್ತೊಂದು ಅನಿರೀಕ್ಷಿತ. ಹೇಗೆ ಪ್ರತಿಕ್ರಿಯಿಸಬೇಕೋ ತೋಚಲಿಲ್ಲ ಆನ್ಯಾಳಿಗೆ. ಆ ಮುದ್ದು ಮೊಗವ ತನ್ನ ಬೊಗಸೆಯಲ್ಲಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿದ. ಅವನ ನೇರ ದೃಷ್ಟಿಯನ್ನೆದುರಿಸಲಾರೆನೆಂಬಂತೆ ಅವಳ ರೆಪ್ಪೆಗಳು ಬಾಗಿದವು. ಮೊಗದತ್ತಿರ ಮೊಗವ ತಂದು ಕೆನ್ನೆಗೆ ಕೆನ್ನೆಯ ತಾಕಿಸಿದಾಗ ಆ ನುಣ್ಗೆನ್ನೆಯ ಸ್ಪರ್ಶಕ್ಕೆ ಅವನ ಮೈ ಬಿಸುಪು ಹೆಚ್ಚಿದರೆ ಅವನ ಕುರುಚಲು ಗಡ್ಡದ ಒರಟುಗೆನ್ನೆ ಕಚಗುಳಿ ಇಟ್ಟಂತೆನಿಸಿ ನಾಚಿ ಕಂಪಿಸಿದಳು. ಅದರುತ್ತಿದ್ದ ಅವಳ ತುಟಿಗಳನ್ನೇ ನೋಡುತ್ತಾ ಬೆರಳಿನಲ್ಲಿ ಸ್ಪರ್ಶಿಸಿದ. ಹುಣ್ಣಿಮೆ ಚಂದಿರನ ಕಂಡು ಉಕ್ಕಿ ಹರಿವ ಸಮುದ್ರದಂತೆ ಅವನ ಮನದಲ್ಲಿನ ಹುಚ್ಚು ಬಯಕೆಯ ಅಲೆಗಳು ಬೋರ್ಗರೆಯತೊಡಗಿತು. ಮತ್ತಷ್ಟು ಸಮೀಪ ಬಂದವನೇ ಅವಳ ತುಟಿಗಳನ್ನು ದೀರ್ಘವಾಗಿ ಚುಂಬಿಸಿದ. ಅವನ ಆ ಸ್ಪರ್ಶ, ಚುಂಬನ ಕ್ಷಣ ಇಡೀ ಪ್ರಪಂಚವನ್ನು ಮರೆಸಿದವಳಿಗೆ. ಅವಳಿಗರಿಯದೆಯೇ ಅವಳ ಕೈಗಳು ಅವನ ಕೊರಳಿಗೆ ಹಾರವಾದವು. ಮರುಗಳಿಗೆಯೇ ಏನೋ ನೆನಪಾದಂತಾಗಿ ತಟ್ಟನೆ ಅವನಿಂದ ದೂರ ಸರಿದು ಅವನಿಗೆ ಬೆನ್ನು ಮಾಡಿ ನಿಂತಳು. ಆನ್ಯಾ, ಏನಾಯ್ತು? ನಾನೇನಾದರೂ ತಪ್ಪಾಗಿ ನಡೆದುಕೊಂಡ? ಅವಳ ಭುಜವಿಡಿದು ತನ್ನೆಡೆ ತಿರುಗಿಸಿಕೊಂಡ. ಏನೂ ಹೇಳದೆ ಮೌನವಾಗಿ ನೆಲ ನೋಡುತ್ತಾ ನಿಂತವಳ ಕಂಡು
ತ್ರಿಶೂಲ್ನ ಮನಸ್ಸು ಕಸಿವಿಸಿಗೊಂಡಿತು. ಪ್ಲೀಸ್ ಆನ್ಯಾ, ಏನಾದರೂ ಮಾತಾಡು. ನೀನು ಹೀಗೆ ಸುಮ್ಮನೆ ನಿಂತರೆ ನಾನೇನು ಅಂತ ಅರ್ಥ ಮಾಡ್ಕೋಬೇಕು. ಅವಳೆರಡೂ ಕೈಗಳನ್ನು ಹಿಡಿದು ಗೋಗರೆದ. ನಿಮಗೆ ಇವಾಗ ನನ್ನ ಅವಶ್ಯಕತೆ ಕಂಡು ಬಂತ? ನೋವಿನ ನಗೆ ನಕ್ಕಳು. ಅವಳು ಯಾವುದರ ವಿಚಾರ ಮಾತನಾಡುತ್ತಿದ್ದಾಳೆಂದು ತಕ್ಷಣವೇ ಅರ್ಥವಾಯಿತು ತ್ರಿಶೂಲನಿಗೆ. ಕ್ಷಣ ಮೌನದ ಮೊರೆ ಹೊಕ್ಕವನು. ನೀನು ವರಪೂಜೆಯ ದಿನ ನಾನಾಡಿದ ಮಾತುಗಳ ಬಗ್ಗೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಯಿತು. ನಾನಾಡಿದ ಮಾತು ಸರಿಯಲ್ಲ, ಒಪ್ಕೋತೀನಿ. ಆದರೆ ನನ್ನ ಉದ್ದೇಶ ಕೆಟ್ಟದಾಗಿರಲಿಲ್ಲ. ಆನ್ಯಾ, ಮೊದಲ ಸಲ ನಾನು ನಿನ್ನನ್ನು ನೋಡಿದಾಗಲೇ ನನ್ನ ಮನಸ್ಸು ನಿನಗೆ ಸೋತಿತ್ತು. ಆದರೆ ನನಗೆ ಅದು ಅರ್ಥವಾಗಿದ್ದು ತಡವಾಗಿ. ಒಂದನಾಳ ಜೀವನ ಹಾಗಾದ ಮೇಲಂತೂ ನನಗೆ ಈ ಮದುವೆ, ದಾಂಪತ್ಯ ಇದೆಲ್ಲದರ ಮೇಲೂ ಒಂದು ರೀತಿ ಜಿಗುಪ್ಸೆ ಬಂದಂತಾಗಿತ್ತು. ಎಲ್ಲಿ ನನ್ನ ಮನಸ್ಸನ್ನು ಹರಿಬಿಟ್ಟು ನಿನ್ನ ಪ್ರೀತಿಗೆ ಸಿಲುಕಿ ಮುಂದೊಂದು ದಿನ ನಾನೂ ಸಹ ಒಂದನಾಳ ಹಾಗೆ ನೋವು ಅನುಭವಿಸಬೇಕಾಗುತ್ತೋ ಎಂದು ಹೆದರಿ ನನ್ನ ಹೃದಯ ನಿನ್ನ ಪ್ರೀತಿಯನ್ನು ಬಯಸುತ್ತಾ ಇದ್ದರೂ ನಾನು ಬಲವಂತವಾಗಿ ಆ ಭಾವನೆಗಳನ್ನು ಮನಸ್ಸಿನ ಮೂಲೆಗೆ ತಳ್ಳಿಬಿಟ್ಟೆ. ಅದರ ಹೊರತು ನಿನ್ನ ಬಗ್ಗೆಯಾಗಲಿ ಅಥವಾ ಹೆಣ್ಣಿನ ಬಗ್ಗೆಯಾಗಲಿ ಕೀಳಾಗಿ ಯೋಚಿಸುವಷ್ಟು ಕೆಳಮಟ್ಟದವನಲ್ಲ ಈ ತ್ರಿಶೂಲ್. ಅವಳ ಕಣ್ಸೆರೆ ಹಿಡಿದು ಹೇಳಿದ. ಅವನ ಕಂಗಳಲ್ಲಿ ಪ್ರಾಮಾಣಿಕತೆಯ ಬೆಳಕ ಕಂಡು ಅವಳ ಮನ ಕರಗಿತಾದರೂ ಮೋಹಿತಾಳ ವಿಚಾರದಲ್ಲಿ ಅವನು ಅವಳಿಗೆ ನೀಡಿದ ನೋವು ನೆನಪಾಗಿ ಮತ್ತೆ ಮನ ಮುದುಡಿತು. ಆದರೆ ಮೋಹಿತಾಳ ಬಳಿ ಮಾತ್ರ ಮನ ಹರಿಬಿಟ್ಟು ನಡೆದುಕೊಳ್ಳೋಕೆ ಯಾವ ತೊಂದರೆಯೂ ಇರಲಿಲ್ಲ ಅಂತ ಕಾಣುತ್ತೆ ಅಲ್ವಾ? ಕಂಗಳು ತುಂಬಿ ಬಂದಂತಾಗಿ ಬೇರೆಡೆ ನೋಡುತ್ತಾ ಕೇಳಿದಳು ಆನ್ಯಾ. ಅವಳ ಈ ಪ್ರಶ್ನೆಗೆ ತುಂಟನಗೆ ನಗುತ್ತಾ, ಅದೇನಿದ್ದರೂ ನಿನಗೆ ಜಲಸ್ ಫೀಲ್ ಆಗಲಿ ಅಂತ ನಡೆದುಕೊಂಡಿದ್ದು ಅಷ್ಟೇ. ಅದರಿಂದಲಾದರೂ ನೀನಾಗೆ ನನ್ನ ಹತ್ತಿರ ಬರ್ತೀಯಾ ಅಂದ್ಕೊಂಡೆ. ಆದರೆ ಕೊನೆಗೂ ನಾನೇ ನಿನ್ನ ಬಳಿ ಬರೋ ಹಾಗೆ ಮಾಡಿಕೊಂಡೆ. ಅವಳ ಕೆನ್ನೆಯೊಂದಿಗೆ ಸರಸವಾಡುತ್ತಿದ್ದ ಮುಂಗುರುಳನ್ನು ಬೆರಳಿನಿಂದ ಹಿಂದೆ ಸರಿಸಿದ. ಹಿತವಾಗಿ ಕಂಪಿಸಿದಳು. ನಾನೇನು ಜಲಸ್ ಫೀಲ್ ಆಗಲಿಲ್ಲ. ಅವನ ಪ್ರೇಮದ ಗುಂಗಿನಲ್ಲೇ ಉತ್ತರಿಸಿದಳು. ಓಹೋ, ಹೌದಾ? ಬೆಳಿಗ್ಗೆ ರೆಸ್ಟೋರೆಂಟಲ್ಲಿ ಬೇರೆ ತರಹನೇ ಹೇಳಿದ ಹಾಗಿತ್ತು. ನಾನು ಮೋಹಿತಾ ಜೊತೆ ನಗುನಗುತ್ತಾ ಮಾತಾಡ್ತಾ ಇದ್ದದ್ದು ಯಾರಿಗೋ ಸಹಿಸಲಾಗುತ್ತಿರಲಿಲ್ಲ ಅನ್ಸುತ್ತೆ. ತುಟಿ ಕೊಂಕಿಸಿದ. ಅದು ಹಾಗಲ್ಲ, ಯಾರಿಗೆ ಆದರೂ ಬೇಜಾರಾಗುತ್ತಲ್ವಾ? ನಾಟಕೀಯವಾಗಿ ಮುಖ ಊದಿಸಿದ. ಹಾಗೇನೆ ಅಂತ ನನಗೊತ್ತು. ನಾನು ಮೋಹಿತಾ ಜೊತೆ ಸಲುಗೆಯಿಂದ ಇದ್ದದ್ದು ನೋಡಿ ಆ ಕೋಪನ ಉರುಳು ಸೇವೆ, ಹೆಜ್ಜೆ ನಮಸ್ಕಾರ ಅಂತ ನಿನ್ನ ಮೇಲೆ ನೀನು ತೋರಿಸಿಕೊಂಡೆ ಎಂದು ನನಗೆ ಅಂದೇ ಅರ್ಥವಾಯಿತು. ನಿನ್ನ ಮನಸ್ಸಿಗೆ ಅಷ್ಟು ಕಷ್ಟ ಕೊಟ್ಟಿದ್ದಕ್ಕೆ ಐ ಆಮ್ ಸಾರಿ ಎಂದು ಪ್ರೀತಿಯಿಂದ ಅವಳ ಹಣೆ ಚುಂಬಿಸಿದ. ನಾಚಿ ತಲೆಬಾಗಿ ನಿಂತವಳ ಕಂಡು ಇನ್ನಷ್ಟು ಹೆಚ್ಚಿತವನ ಪುರುಷ ಬಯಕೆಗಳು. ತೋರು ಬೆರಳಲ್ಲಿ ಅವಳ ಗಲ್ಲ ಹಿಡಿದೆತ್ತಿದವನೇ ಮತ್ತೊಮ್ಮೆ ಮಗದೊಮ್ಮೆ ಅದೆಷ್ಟು ಬಾರಿ ಅವಳನ್ನು ಚುಂಬಿಸಿದನೋ ಅವನಿಗೆ ತಿಳಿಯದು. ಈ ಪರಿಯ ಅನಿರೀಕ್ಷಿತ ದಾಳಿಗೆ ತರಗೆಲೆಯಂತಾಗಿತ್ತು ಆನೆಯಾಳ ಸ್ಥಿತಿ. ಅವಳು ಸೋತು ಕಣ್ಮುಚ್ಚಿ ಅವನೆದೆಗೊರಗಿದರೆ ಅವನು ತನ್ನ ಮೈಯ ನರನಾಡಿಗಳಲ್ಲೂ ಹೊಸ ಚೈತನ್ಯವನ್ನು ತುಂಬಿಕೊಂಡಂತೆ ಹುರುಪಿನಿಂದ ತನ್ನೆರಡೂ ಕೈಗಳಲ್ಲೂ ಅವಳ ನಡು ಬಳಸಿ ಮತ್ತಷ್ಟು ಸಮೀಪಕ್ಕೆಳೆದುಕೊಂಡ. ನುರಿತ ಸಂಗೀತಗಾರನ ಬೆರಳುಗಳು ಸರಾಗವಾಗಿ ವೀಣೆಯ ಮೇಲಾಡುವಂತೆ ಅವನ ಕೈಗಳು ಅವಳ ಮೈಯ ಬಿಸುಪನ್ನು ಇಂಚಿಂಚಾಗಿ ಪರಿಚಯಿಸಿಕೊಳ್ಳತೊಡಗಿದಾಗ ಪೂರ್ತಿಯಾಗಿ ಸೋತು ಹೋದಳು. ಧಿಕ್ಕರಿಸುವ ಶಕ್ತಿಯಾಗಲಿ ಅಥವಾ ಇಚ್ಛೆಯಾಗಲಿ ಅವಳ ಮೈಮನಗಳಿಗಿರಲಿಲ್ಲ. ಪ್ರೀತಿ, ಆಲಿಂಗನ, ಹುಚ್ಚು ಬಯಕೆಗಳ ಹೊಳೆಯಲ್ಲಿ ಕೊಚ್ಚಿ ಹೋಗುವ ಮನಸಾದಂತಿತ್ತು ಇಬ್ಬರಿಗೂ. ಇಷ್ಟು ದಿನಗಳು ಅವರಿಬ್ಬರು ಹೊದ್ದಿದ್ದ ಆ ಸ್ವಾಭಿಮಾನ, ಸಂಯಮಗಳ ಮುಸುಕು ಇಂದು ಕಳಚಿಬಿದ್ದಿತ್ತು. ಅವನು ತನ್ನ ಪುರುಷತ್ವದ ಪೌರುಷದಿಂದ ಪೂರಾ ಅವಳನ್ನು ಆಕ್ರಮಿಸಿಕೊಂಡರೆ ಅವಳು ಮನಸಾರೆ ಅವನ ಪ್ರೀತಿಯ ಕರೆಗೆ ಓಗುಟ್ಟಿ ಸಂಪೂರ್ಣವಾಗಿ ಅವನಿಗೆ ಶರಣಾದಳು. ಅಂದಿನ ಬೆಳಗು ಆನ್ಯಾ ಹಾಗೂ ತ್ರಿಶೂಲ್ಗೆ ನವಚೇತನವನ್ನು ತಂದಿತ್ತು. ಮಧುರವಾದ ಸ್ವಪ್ನದಿಂದ ಹೊರಬಂದಂತೆ ಮುಗುಳು ನಗೆಯೊಂದಿಗೆ ಎಚ್ಚೆತ್ತು ಕಣ್ತೆರೆದಾಗ ಕನ್ನಡಿ ಎದುರು ಒದ್ದೆ ತಲೆ ಆರಿಸುತ್ತಾ ನಿಂತ ಪತಿಯನ್ನು ಕಂಡು ದಡಕ್ಕನೆ ಎದ್ದು ಕುಳಿತಳು ಆನ್ಯಾ. ಕನ್ನಡಿಯಲ್ಲೇ ಅದ ಗಮನಿಸಿದ ತ್ರಿಶೂಲ್ ಹೂ ನಗು ಸೂಸುತ್ತಾ ಮಡದಿಯ ಬಳಿ ಬಂದು ಗುಡ್ ಮಾರ್ನಿಂಗ್, ನಿದ್ದೆ ಆಯ್ತಾ ಕೇಳಿದ. ಸಾರಿ, ಬೇಗ ಎಚ್ಚರವಾಗಲಿಲ್ಲ. ತಡವಾಗಿ ಎದ್ದದ್ದಕ್ಕೆ ಸಂಕೋಚಿಸಿದಳು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಎಂದು ಅವಳ ಕಣ್ಸೆರೆ ಹಿಡಿಯುತ್ತಾ ಕೆನ್ನೆಗೆ ಮುತ್ತಿಡುತ್ತಿದ್ದ ಮುಂಗುರುಳನ್ನು ಬೆರಳಿನಿಂದ ಹಿಂದೆ ಸರಿಸಿದ.
ಅವನ ಕಂಗಳು ನವಿರಾಗಿ ಛೇಡಿಸಿದ ಬಗೆಗೆ ನಾಚಿಕೆಯಿಂದ ಬೇರೆಡೆ ನೋಡುತ್ತಾ ಹಾಸಿಗೆಯಿಂದಿಳಿದವಳು ಬಾಗಿಲಿನತ್ತ ಹೊರಟಾಗ ಅವಳ ಕೈ ಹಿಡಿದೆಳೆದರ ಬಸಕ್ಕೆ ಆಯಾ ತಪ್ಪಿ ಅವನೆದೆಗೊರಗಿದಳು. ಬಳಸಿ ಚುಂಬಿಸಲು ಬಂದವನ ತುಟಿಗಳಿಗೆ ಕೈ ಅಡ್ಡ ಹಿಡಿದವಳು, ಪ್ಲೀಸ್, ಮೊದಲೇ ಲೇಟಾಗಿ ಎದ್ದಿದ್ದೀನಿ, ಕೆಲಸಗಳು ಇರುತ್ತೆ, ನಾನು ಹೋಗ್ಬೇಕು ಎಂದು ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲೆತ್ನಿಸಿದಳು. ಅವಳ ಪರದಾಟ ಕಂಡು ಮನಪೂರ್ತಿ ನಕ್ಕ ತ್ರಿಶೂಲ್ ಹೋಗು ಎಂದು ತನ್ನ ಹಿಡಿತ ಸಡಲಿಸಿದನು. ಹೊರಟವಳನ್ನು ಮತ್ತೊಮ್ಮೆ ಕೈ ಹಿಡಿದು ನಿಲ್ಲಿಸಿದವನು, ಬೇಗ ರೆಡಿಯಾಗು, ನಿಮ್ಮ ತಾಯಿ ಮನೆಗೆ ಹೋಗೋಣ ಎನ್ನುತ್ತಾನೆ. ಅದೇನು ಇದ್ದಕ್ಕಿದ್ದಂತೆ? ಆಶ್ಚರ್ಯದಿಂದ ಹುಬ್ಬುಗೂಡಿಸಿ ಕೇಳಿದಳು. ವಿಕಾಸ್ ವಂದನಾ ವಿಷಯ ನಾವೇ ಫೈನಲ್ ಮಾಡಿಬಿಡೋಣ. ಅವರಿಬ್ಬರನ್ನು ನಂಬಿಕೊಂಡು ಕೂತರೆ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಬಹಳ ಚಿಂತಿಸಿ ಹೇಳಿದಂತಿತ್ತು. ಒಂದ್ ರೀತಿ ನೀವು ಹೇಳೋದು ಸರಿನೇ, ಆದರೆ ನಮ್ಮ ತಂದೆ ತಾಯಿ ಹತ್ತಿರ ಮಾತಾಡೋ ಮೊದಲು ಇಲ್ಲಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಬೇಕಲ್ವಾ? ಕೇಳಿದಳು ಗೊಂದಲದಿಂದ. ಇಲ್ಲ, ವಂದನಾನ ಒಪ್ಪಿ ಸೊಸೆ ಮಾಡ್ಕೋಬೇಕಾಗಿರೋದು ನಿಮ್ಮ ತಂದೆ ತಾಯಿ. ಹಾಗಾಗಿ ಮೊದಲು ಅವರು ಒಪ್ಪಿಗೆ ಪಡೆದುಕೊಳ್ಳಬೇಕಾಗಿರೋದು ಮುಖ್ಯ. ಆಮೇಲೆ ಇಲ್ಲಿ ಅಪ್ಪ ಅಮ್ಮ ವಂದನಾನ ಒಪ್ಪಿಸೋ ಜವಾಬ್ದಾರಿ ನನ್ನದು. ಸೊ ಲೆಟ್ಸ್ ಗೋ ಎಂದನು. ತ್ರಿಶೂಲ್ನ ಮಾತಿನಲ್ಲೂ ಸತ್ಯವಿದೆ ಎಂದರಿತ ಆನ್ಯಾ ಸರಿ ಎಂದು ತಲೆದೂಗಿದಳು. ಅಮ್ಮ, ಅಪ್ಪ, ನಾನು ಆನ್ಯಾ ಸ್ವಲ್ಪ ಹೊರಗೋಗಿ ಬರ್ತೀವಿ. ತಿಂಡಿ ತಿನ್ನಲು ಮಗ ಸೊಸೆಗಾಗಿ ಕಾಯುತ್ತಿದ್ದ ಮನೋಹರ್ ಹಾಗೂ ಸುನಂದಿತಾ ಮಗನ ಮಾತಿಗೆ ಹುಬ್ಬೇರಿಸಿದರು. ಸರಿ, ಆದರೆ ತಿಂಡಿ ತಿಂದುಕೊಂಡು ಹೋಗಿ ಹೇಳಿದರು ಸುನಂದಿತಾ. ಅತ್ತೆಯ ಮಾತಿಗೆ ಏನು ಹೇಳಬೇಕೆಂದು ತೋಚದೆ ಆನ್ಯಾ ತ್ರಿಶೂಲ್ನ ಕಡೆ ನೋಡಿದಾಗ, ಇಲ್ಲಮ್ಮ, ಲೇಟ್ ಆಗುತ್ತೆ, ಹೊರಗಡೆನೆ ತಿಂತೀವಿ ಎಂದನು. ಇದ್ಯಾವುದರ ಪರಿವೇ ಇಲ್ಲದಂತೆ ತಿಂಡಿಯ ತಟ್ಟೆಯಲ್ಲಿ ಬೆರಳಿನಿಂದ ರಂಗವಲ್ಲಿ ಬಿಡುತ್ತಾ ಮಂಕಾಗಿ ಕುಳಿತ ವಂದನಾಳನ್ನು ಕಂಡು ಕರುಳು ಕಿವಿಚಿದಂತಾಯಿತು ತ್ರಿಶೂಲ್ನಿಗೆ. ಅವಳ ಮನದಲ್ಲಿ ನಡೆಯುತ್ತಿರಬಹುದಾದ ತಾಕಲಾಟವನ್ನು ಅರಿಯಬಲ್ಲವನಾಗಿದ್ದ. ತಂದೆ ತಾಯಿ ಕುಳಿತ ಕುರ್ಚಿಯ ಹಿಂಬದಿಯಿಂದ ಹಾದು ಅಕ್ಕನ ಬಳಿ ಹೋದವನೇ ಅವಳ ನೆತ್ತಿಗೆ ಮುತ್ತನಿತ್ತು ಅಕ್ಕರೆಯಿಂದ ಅವಳ ತಲೆ ಸವರಿ ತಬ್ಬಿದ. ರಕ್ಷಾಬಂಧನದಂದು ಕೇವಲ ರಾಖಿ ಕಟ್ಟಿಸಿಕೊಳ್ಳುವ ಸಲುವಾಗಿ ನಾನು ನಿನ್ನ ತಮ್ಮನಾಗಿಲ್ಲ. ಆ ನನ್ನ ಜವಾಬ್ದಾರಿಯಿಂದ ಖಂಡಿತ ಹಿಂದೆ ಸರಿಯಲಾರೆ. ನಿನ್ನ ಸುಖ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂದು ಮನದಲ್ಲೇ ಪ್ರತಿಜ್ಞೆ ಮಾಡಿಕೊಂಡ ತ್ರಿಶೂಲ್. ಅಚಾನಕ್ಕಾಗಿ ತಮ್ಮನ ಈ ರೀತಿಯ ನಡವಳಿಕೆ ವಂದನಾಳಿಗೆ ಏನೇನೂ ಅರ್ಥವಾಗಲಿಲ್ಲ. ತಂದೆಯಂತೆ ಮಮತೆಯಿಂದ ತಲೆ ಸವರಿದವನ ಕೈಯನ್ನು ತನ್ನ ಅಂಗೈಯಲ್ಲಿಡಿದು ಕೇಳಿದಳು, ಯಾಕೋ ತ್ರಿಶು, ಏನಾಯ್ತು? ಏನಿಲ್ಲ, ತಿಂಡಿ ತಿನ್ನು ಎಂದು ತಾನೊಂದು ತುತ್ತು ಅವಳ ಬಾಯಿಗಿಟ್ಟ ನಂತರವೇ ತ್ರಿಶೂಲ್ ಹಾಗೂ ಆನ್ಯಾ ಅಲ್ಲಿಂದ ಹೊರಟಿದ್ದು. ಕಾರು ಸ್ಟಾರ್ಟ್ ಮಾಡುವ ಮೊದಲು ಮಡದಿಯ ಕಡೆ ತಿರುಗಿ, ನಿಮ್ಮ ತಾಯಿಗೆ ಕಾಲ್ ಮಾಡಿ ಹೇಳು ತಿಂಡಿಗೆ ಅಲ್ಲೇ ಬರ್ತಿದ್ದೀವಿ ಅಂತ. ತೊಂದರೆ ಕೊಡೋ ಉದ್ದೇಶ ಅಲ್ಲ, ಮಾತಾಡೋಕೆ ಟೈಮ್ ಸಿಗುತ್ತೆ ಅಂತ ಹೇಳಿದ. ಖುಷಿಯಿಂದ ತಲೆದೂಗಿ ತಾಯಿಯ ನಂಬರ್ಗೆ ಡಯಲ್ ಮಾಡಿದಳು ಆನ್ಯಾ. ವಂದನಾ ಅತ್ತಿಗೆ ಅಣ್ಣನ ಪ್ರೀತಿನ ಒಪ್ಕೋತಾರೆ ಅಂತೀರಾ? ಮನದಲ್ಲಿದ್ದ ಅನುಮಾನವನ್ನು ಗಂಡನ ಮುಂದಿಟ್ಟಳು. ನಿನ್ನ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ನಾನು ಗಮನಿಸಿರೋ ಹಾಗೆ ಅವಳಿಗೂ ಸಹ ನಿಮ್ಮಣ್ಣನ ಮೇಲೆ ಮನಸ್ಸಿದೆ. ಆದರೆ ಅವಳಿರೋ ಪರಿಸ್ಥಿತಿಯಿಂದಾಗಿ ಒಪ್ಪಿಕೊಳ್ಳಲು ಹಿಂದೇಟಾಕುತ್ತಿರಬಹುದು. ಡ್ರೈವ್ ಮಾಡುತ್ತಲೇ ಉತ್ತರಿಸಿದ. ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ? ನಂಬಲಾರದೆ ಕೇಳಿದಳು ಆನ್ಯಾ. ನೆನಪು ಮಾಡ್ಕೊ, ವಂದನಾ ವಿಕಾಸ್ ಬಗ್ಗೆ ನಮ್ಮಿಬ್ಬರಿಗೂ ಅನುಮಾನ ಬಂದದ್ದು ಮೊದಲ ಸಲ ಅವರಿಬ್ಬರನ್ನು ಟೆರೇಸ್ನಲ್ಲಿ ನೋಡಿದಾಗ. ಅವಳಿಗೆ ವಿಕಾಸ್ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇರಲಿಲ್ಲ ಅಂದಿದ್ರೆ ಅವಳ ಪ್ರತಿಕ್ರಿಯೆ ಬೇರೆ ತರಹನೇ ಇರ್ತಿತ್ತಲ್ವಾ? ನಾವೆಲ್ಲ ರೆಸ್ಟೋರೆಂಟ್ನಲ್ಲಿ ಭೇಟಿಯಾದಾಗ ಬಾಯಿ ಬಿಟ್ಟು ಹೇಳಿದರೆ ಮಾತ್ರ ಪ್ರೀತಿ ಇದೆ ಅಂತಾನ ಎಂದು ಪ್ರಶ್ನಿಸಿದ್ದು, ಮನದಲ್ಲಿರೋ ಪ್ರೀತಿನ ಹೇಳಿಕೊಳ್ಳದೆ ಬಹಳಷ್ಟು ಕಳೆದುಕೊಳ್ತೀವಿ ಅಂದದ್ದು, ಇದೆಲ್ಲ ಅವಳ ಮನಸ್ಸಿನಲ್ಲಿ ಕೂಡ ವಿಕಾಸ್ ಇರುವುದನ್ನು ಖಚಿತಪಡಿಸುತ್ತೆ ಹೇಳಿದನು ದೃಢವಾಗಿ. ಅಪರೂಪಕ್ಕೆ ಬಂದ ಅಳಿಯ ಮಗಳನ್ನು ಸಂತಸದಿಂದ ಬರಮಾಡಿಕೊಂಡರು ದೇಶ್ಮುಖ್ ದಂಪತಿಗಳು. ಒಬ್ಬರಿಗೊಬ್ಬರು ಕುಶಲೋಪರಿ ವಿಚಾರಿಸಿ ಸೋಫಾದಲ್ಲಿ ಕೂತರು ಆನ್ಯಾ ತ್ರಿಶೂಲ್. ವಿಕಾಸ್ ಎಲ್ಲಿ ಕಾಣ್ತಿಲ್ಲ ಅತ್ತಿತ್ತ ಕಣ್ಣಾಡಿಸಿದ ತ್ರಿಶೂಲ್. ಅದು ಮಲಗಿದ್ದಾನೆ, ಏನೂ ಅಂದ್ಕೋಬೇಡಿ, ಇವಾಗ ಎಬ್ಬಿಸ್ತೇನೆ ಮಗನ ರೂಮಿನ ಕಡೆ ದೌಡಾಯಿಸಿದರು ನಳಿನಿ. ವಿಕಾಸ್, ವಿಕಾಸ್ ಎದ್ದೇಳೋ, ಗಂಟೆ 9 ಬಂತು. ಜೋರು ಧ್ವನಿಯಲ್ಲಿ ಮಗನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದರು. ಏನಮ್ಮ, ಯಾಕೆ ಹೇಳ್ಬೇಕು? ಎದ್ದು ಏನ್ ಮಾಡಬೇಕು? ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡು. ಯೋಚನೆಯಿಂದ ರಾತ್ರಿಯೆಲ್ಲ ನಿದ್ರಿಸದೆ ಬಳಲಿದ್ದವ ತಾಯಿಯ ಕೂಗಿಗೆ ಬೇಸರದಿಂದ ಸಿಡುಕಿದ.
ಹಾಲ್ನಲ್ಲಿ ಕುಳಿತ ಆನ್ಯಾ ತ್ರಿಶೂಲರಿಗೆ ವಿಕಾಸ್ ಮಾತು ಕೇಳಿ ಅವನ ಮನದ ಬೇಗುದಿ ಅರ್ಥವಾಗಿತ್ತು. ನೋಡಿದ್ಯಾ, ಅಲ್ಲಿ ವಂದನಾ ಹಾಗೆ, ಇಲ್ಲಿ ನಿಮ್ಮಣ್ಣ ಹೀಗೆ, ಅದಕ್ಕೆ ನಾನು ಹೇಳಿದ್ದು ಲೆಟ್ಸ್ ಸಾಲ್ವ್ ದಿಸ್ ಅಂತ ಹೆಂಡತಿಯ ಕಿವಿಯಲ್ಲಿ ಪಿಸುಗುಟ್ಟಿದ ತ್ರಿಶೂಲ್. ಕಣ್ಣಲ್ಲೇ ಗಂಡನಿಗೆ ಥ್ಯಾಂಕ್ಸ್ ಹೇಳಿದಳು ಆನ್ಯಾ. ಅಮ್ಮ, ನಾನು ಎಬ್ಬಿಸ್ತೇನೆ, ನೀನ್ ಹೋಗು. ಮತ್ತೊಮ್ಮೆ ತಾಯಿ ಸ್ವರವೇರಿಸ ಹೋದಾಗ ಆಕೆಯನ್ನು ಸಮಾಧಾನಿಸಿ ಕಳಿಸಿದವಳು ಅಣ್ಣನ ರೂಮಿಗೆ ಬರುತ್ತಾಳೆ. ಆನ್ಯಾ. ಅಕ್ಕರೆಯ ಕರೆಗೆ ಎದ್ದು ಕುಳಿತ ವಿಕಾಸ್ ಪಕ್ಕದಲ್ಲಿದ್ದ ತಂಗಿಯನ್ನು ಕಂಡು ಅವಳ ಬೊಗಸೆಯಲ್ಲಿ ತನ್ನ ಮುಖವಿರಿಸಿದ. ಚಿಕ್ಕಂದಿನಿಂದಲೂ ಅಣ್ಣ ತಂಗಿ ಎನ್ನುವುದಕ್ಕಿಂತ ಸ್ನೇಹಿತರಂತೆ ಒಡನಾಡಿ ಬೆಳೆದಿದ್ದರು ಆನ್ಯಾ ವಿಕಾಸ್. ಎಷ್ಟೋ ವಿಷಯಗಳನ್ನು ಒಟ್ಟಿಗೆ ಚರ್ಚಿಸಿ ಒಬ್ಬರಿಗೊಬ್ಬರು ಸಲಹೆ ನೀಡುತ್ತಿದ್ದರು. ಇಂದಿಗೂ ಆ ಸಲುಗೆ ಹಾಗೆಯೇ ಇತ್ತು. ಆದುದರಿಂದಲೇ ಅವಳನ್ನು ನೋಡುತ್ತಿದ್ದ ಹಾಗೆ ಇಷ್ಟು ವರ್ಷ, ಇಷ್ಟು ದಿನಗಳು ತಡೆ ಹಿಡಿದಿದ್ದ ದುಃಖದ ಕಟ್ಟೆಯೊಡೆದಿತ್ತು. ಆನ್ಯಾ, ಇನ್ನು ನನ್ನಿಂದ ಈ ದುಃಖ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಕಣೆ. ಐ ಕಾಂಟ್. ಅವಳ ಬೆರಳ ಸಂದಿನಿಂದ ಒಂದೊಂದೇ ಕಣ್ಣಹನಿ ಸೋರಿ ಹಾಸಿಗೆಯಲ್ಲಿ ಮರೆಯಾಗುತ್ತಿತ್ತು. ನೇರವಾಗಿ ಎಂದೂ ತಂಗಿಯೊಂದಿಗೆ ಈ ವಿಚಾರ ಚರ್ಚಿಸಿಲ್ಲವಾದರೂ ಅಂದು ಆನ್ಯಾ ಮನೆಗೆ ಬಂದು ಹೋದ ನಂತರ ತನ್ನ ಡೈರಿ ಕಾಣದಾದಾಗಲೇ ಅವನಿಗೆ ಅರ್ಥವಾಗಿತ್ತು. ಅವಳಿಗೆ ವಿಷಯ ತಿಳಿದಿದೆ, ತ್ರಿಶೂಲ್ಗೆ ಸಹ ತಿಳಿಯಬಹುದೆಂದು. ಬುದ್ಧಿ ಬಂದಾಗಿನಿಂದಲೂ ಎಂದೂ ಅಣ್ಣನನ್ನು ಈ ರೀತಿ ನೋಡಿರದ ಆನ್ಯಾಳಿಗೂ ಸಹ ಅವನ ಇಂದಿನ ಸ್ಥಿತಿ ಕಂಡು ದುಃಖ ಉಮ್ಮಳಿಸಿ ಬಂದು ಗಂಟಲುಬ್ಬಿತು. ಅವನಿಂದ ತನ್ನ ಕೈ ಬಿಡಿಸಿಕೊಂಡವಳು ಅವನ ಕಣ್ಣೊರೆಸಿ ನಗು ಸೂಸಿ ಧೈರ್ಯ ತುಂಬಿದಳು. ಬಾಗಿಲಲ್ಲಿ ತ್ರಿಶೂಲ್ ನಿಂತಿದ್ದ ಕಂಡು ಅಣ್ಣ ತಂಗಿಯರಿಬ್ಬರು ಎದ್ದು ನಿಂತರು. ಸಾರಿ ತ್ರಿಶೂಲ್, ನೋಡ್ಲಿಲ್ಲ, ಬನ್ನಿ ಕೂತ್ಕೊಳ್ಳಿ. ಭಾವನೆಗೆ ಕುಳಿತುಕೊಳ್ಳಲು ಸರಸರ ಜಾಗ ಮಾಡಿದವನೇ ಕಿಟಕಿಯ ಕರ್ಟನ್ಗಳ ಸರಿಸಿ ರೂಮಿನಲ್ಲಿ ಬೆಳಕು ಮೂಡಿಸಿದ. ಪರವಾಗಿಲ್ಲ, ಹೇಗಿದ್ದೀರಾ? ಸ್ನೇಹಮಯವಾಗಿ ವಿಕಾಸ್ನ ಭುಜದ ಮೇಲೆ ಕೈ ಹಾಕಿದ ತ್ರಿಶೂಲ್. ಫೈನ್ ಎಂದು ಹೇಳಲು ಬಾಯಿ ಬರದೆ ಸಣ್ಣ ನಗೆಯೊಂದ ಬೀರಿ ಫ್ರೆಶನ್ ಅಪ್ ಆಗಿ ಬರ್ತೀನಿ ಎಂದು ಬಾತ್ರೂಮಿಗೆ ನಡೆದ ವಿಕಾಸ್. ಅಲ್ಲಿಯವರೆಗೆ ಸುಮ್ಮನಿದ್ದ ಆನ್ಯಾ ವಿಕಾಸ್ ಮರೆಯಾಗುತ್ತಿದ್ದ ಹಾಗೆ ಬಾಯಿಗೆ ಕೈ ಅಡ್ಡ ಹಿಡಿದು ಬಿಕ್ಕಿದಳು. ಆನ್ಯಾ, ಪ್ಲೀಸ್ ಸಮಾಧಾನ ಮಾಡ್ಕೋ. ಎಲ್ಲ ಮುಗಿದು ಹೋದ ಹಾಗೆ ಆಡ್ತಿದ್ದೀರಾ ನೀವುಗಳು. ನಾನೆಲ್ಲ ಸರಿ ಮಾಡ್ತೀನಿ. ಪ್ರೀತಿಯ ಮಡದಿಯ ಕಣ್ಣೊರೆಸಿದ ತ್ರಿಶೂಲ್. ನಿಧಾನವಾಗಿ ತಿನ್ನಿ. ಆವತ್ತು ಹೀಗೆ ಬಂದು ಹಾಗೆ ಹೊರಟುಬಿಟ್ರಿ, ಏನೂ ತಗೊಳ್ಳಿಲ್ಲ, ಉಪಚರಿಸಿದರು ಅಳಿಯನನ್ನು ಪ್ರಮೋದ್ ಹಾಗೂ ನಳಿನಿ. ಅದಕ್ಕೆ ಪ್ರತಿಯಾಗಿ ನಗು ಬೀರಿದನಷ್ಟೆ. ಎಲ್ಲರದು ತಿಂಡಿಯಾಗಿ ಕಾಫಿ ಕುಡಿಯುತ್ತಿದ್ದಾಗ ಮಾತಿಗಾರಂಭಿಸಲು ಇದೇ ಸರಿಯಾದ ಸಮಯವೆಂದು ಸೋಫಾಗೆ ಒರಗಿದ್ದ ತ್ರಿಶೂಲ್ ಒಂದಿಂಚು ಮುಂದೆ ಬಂದು ಗಂಟಲು ಸರಿಪಡಿಸಿಕೊಂಡ. ನಮ್ಮೆಲ್ಲರಿಗೂ ಸಂಬಂಧಪಟ್ಟ ಒಂದು ವಿಷಯ ನಿಮ್ಮ ಹತ್ತಿರ ಮಾತಾಡೋದಿತ್ತು, ಮಾತಾಡಬಹುದಾ? ಎಲ್ಲರೆಡೆ, ಮುಖ್ಯವಾಗಿ ಅತ್ತೆ ಮಾವನ ಕಡೆ ದೃಷ್ಟಿಸುತ್ತಾ ಕೇಳಿದ. ಖಂಡಿತ. ನೀವು ಈ ಮನೆ ಅಳಿಯ, ಅನುಮತಿ ಪಡೆದು ಮಾತಾಡಬೇಕೆಂದಿಲ್ಲ. ಅದೇನೇ ಇದ್ದರೂ ನಿಸ್ಸಂಕೋಚದಿಂದ ಮಾತಾಡಿ. ತಾನು ಹೇಳಿದ್ದು ಸರಿಯಲ್ಲವೇ ಎಂಬಂತೆ ಹೆಂಡತಿಯ ಕಡೆ ನೋಡಿದರು ಪ್ರಮೋದ್. ತ್ರಿಶೂಲ್ ಯಾವ ವಿಷಯದ ಬಗ್ಗೆ ಮಾತನಾಡಲಿದ್ದಾನೆಂದು ಅರಿತಿದ್ದ ವಿಕಾಸ್ ಅದಕ್ಕೆ ತಂದೆ ತಾಯಿಯ ಪ್ರತಿಕ್ರಿಯೆ ಹೇಗಿರಬಹುದೆಂದು ಆತಂಕಗೊಂಡಿದ್ದ. ಅಣ್ಣನ ಆತಂಕ ಸಹಜವೆಂದು ಅರಿತ ಆನ್ಯಾ ಅವನಿಗೆ ಧೈರ್ಯ ಹೇಳುವಂತೆ ಅವನ ಕೈ ಅದುಮಿದಳು. ಇತ್ತೀಚೆಗೆ ನನಗೆ ಹಾಗೂ ಆನ್ಯಾಗೆ ತಿಳಿದ ಹಾಗೆ ವಿಕಾಸ್ ಹಾಗೂ ವಂದನಾ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ. ಮುಂದಿನದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಹೇಳಿ ಅವರ ಉತ್ತರಕ್ಕಾಗಿ ಕಾದ ತ್ರಿಶೂಲ್. ಕೆಲ ನಿಮಿಷಗಳು ಅಲ್ಲಿ ಮನೆ ಮಾಡಿದ್ದ ಮೌನ ಉಸಿರುಗಟ್ಟಿಸುವಂತಿತ್ತು. ನಿಮಗೆ ಈ ವಿಷಯ ಶಾಕಿಂಗ್ ಅಂತ ಗೊತ್ತು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿರಬಹುದೆಂದು ಕೂಡ ಊಹಿಸಬಲ್ಲೆ. ತ್ರಿಶೂಲ್ನ ಮಾತು ಪೂರ್ಣವಾಗುವುದರೊಳಗೆ ಸಾಕೆಂಬಂತೆ ಕೈ ಸನ್ನೆ ಮಾಡಿದರು ಪ್ರಮೋದ್. ನೀವು ಮೂರನೆಯ ವ್ಯಕ್ತಿಯಲ್ಲ, ನಮ್ಮ ಅಳಿಯ. ಹಾಗಾಗಿ ನೀವು ಈ ವಿಚಾರ ಪ್ರಸ್ತಾಪಿಸಿದ್ದು ತಪ್ಪಲ್ಲ. ಆದರೆ ನಮ್ಮ ಮಗ ನಮ್ಮನ್ನು ಮೂರನೆಯವರಂತೆ ನಡೆಸಿಕೊಂಡು ಬಿಟ್ಟ. ಮಗ ತಮ್ಮ ಬಳಿ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಬಹಳ ನೊಂದುಕೊಂಡರು. ನಿಮ್ಮ ತಂದೆ ತಾಯಿಗೂ ಈ ವಿಷಯ ಗೊತ್ತಾ? ನೀರಸವಾದ ದನಿಯಲ್ಲಿ ಕೇಳಿದರು ನಳಿನಿ. ಇಲ್ಲ, ನಾನು ಇವತ್ತು ನಿಮ್ಮ ಬಳಿ ಈ ವಿಚಾರ ಮಾತಾಡುತ್ತೇನೆ ಅನ್ನೋದು ಯಾರಿಗೂ ಮೊದಲೇ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಆನ್ಯಾಗೆ ಕೂಡ ಇಲ್ಲಿಗೆ ಹೊರಟ ಮೇಲೆ ಹೇಳಿದ್ದು. ತಪ್ಪು ಕಲ್ಪನೆಗಳನ್ನು ಬಗೆಹರಿಸಲೆತ್ನಿಸಿದ. ಅಮ್ಮ, ಏನೋ ಹೇಳ ಹೊರಟ ತಂಗಿಯನ್ನು ತಡೆದ ವಿಕಾಸ್. ಅಮ್ಮ, ಇದಕ್ಕೆಲ್ಲ ಸಂಪೂರ್ಣವಾಗಿ ನಾನೇ ಹೊಣೆ.
ಬೇರೆ ಯಾರದೂ ತಪ್ಪಿಲ್ಲ. ಹಾಗೆ ಇನ್ನೊಂದು ವಿಷಯ, ನನ್ನ ಹಾಗೂ ವಂದನಾಳ ಪರಿಚಯ ಆನ್ಯ ಮದುವೆಯಾದಾಗಿನಿಂದಲ್ಲ, ಅದಕ್ಕೂ ಮೊದಲಿನದು ಎಂದು ತಾವಿಬ್ಬರು ಕಾಲೇಜಿನ ದಿನಗಳಿಂದಲೇ ಪರಿಚಿತರು. ಆಗಲೇ ತಾನು ವಂದನಾಳನ್ನು ಪ್ರೇಮಿಸಿದ್ದೆ. ಅವಳು ಒಪ್ಪದಿದ್ದಾಗ ಇಷ್ಟು ವರ್ಷಗಳು ತಾನು ಅವಳನ್ನು ಮರೆಯುವ ಪ್ರಯತ್ನದಲ್ಲಿ ವಿಫಲನಾದದ್ದು. ನಂತರ ಆನ್ಯ ತ್ರಿಶೂಲ್ರ ಸಂಬಂಧದ ಮೂಲಕ ತನ್ನ ಹಾಗೂ ವಂದನಾಳ ಮರುಭೇಟಿ, ಮತ್ತೆ ಚಿಗುರೊಡೆದ ಪ್ರೇಮ. ಆದರೆ ಅಂದು ಒಪ್ಪದೆ ಇಂದು ಒಪ್ಪಿದರೆ ಮೋಸ ಮಾಡಿದಂತಾಗುತ್ತದೆ ಎಂದು ಚಿಂತಿಸುತ್ತಿರುವ ವಂದನಾಳ ಮನಸ್ಥಿತಿ ಎಲ್ಲವನ್ನೂ ವಿವರಿಸಿದ. ತನ್ನ ಅಕ್ಕನ ಮೇಲೆ ಪ್ರೀತಿಯೊಂದಿಗೆ ಗೌರವವನ್ನೂ ಇಟ್ಟುಕೊಂಡಿರುವ ವಿಕಾಸ್ನ ಬಗ್ಗೆ ಹೆಮ್ಮೆ ಎನಿಸಿತು ತ್ರಿಶೂಲ್ನಿಗೆ. ಅಮ್ಮ, ನೀವೇನು ಚಿಂತಿಸುತ್ತಿರಬಹುದೆಂದು ನಾನು... ತ್ರಿಶೂಲ್ನ ಮಾತನ್ನು ಅರ್ಧಕ್ಕೆ ತಡೆದ ನಳಿನಿ, ನೀವು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರಬಹುದು ಅಂತ ನನಗೆ ಗೊತ್ತು. ನಾನೂ ಒಬ್ಬ ಹೆಣ್ಣು ಮಗಳ ತಾಯಿ. ವಂದನಾಳ ಬಗ್ಗೆ ನೀವಂದುಕೊಂಡ ರೀತಿ ಕೀಳಾಗಿ ಚಿಂತಿಸಲಾರೆ. ನಮ್ಮ ಮಗನಿಗೆ ನಾವಷ್ಟು ದೂರವಾಗೋದ್ವೇ ಅಂತ ಬೇಜಾರು ಅಷ್ಟೆ. ಸೆರಗಂಚಿನಿಂದ ಕಣ್ಣೊರೆಸಿಕೊಂಡರು. ಇನ್ನು ಸುಮ್ಮನಿರಲಾರದೆ ಎದ್ದ ಆನ್ಯ ತಾಯಿಯ ಪಕ್ಕ ಕುಳಿತು ಅವರ ಭುಜವಿಡಿದು ತಬ್ಬಿ ಆಕೆಯ ಕಣ್ಣೊರೆಸಿದಳು. ಅಮ್ಮ, ಅಪ್ಪ, ದಯವಿಟ್ಟು ನೊಂದ್ಕೋಬೇಡಿ. ಅಮ್ಮ, ಅಣ್ಣ ಮತ್ತೆ ವಂದನಾ ಅತ್ತಿಗೆ ನಿರ್ಧರಿಸೋಕೆ ಇನ್ನೂ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಆದರೆ ಇನ್ನು ಕಾಯೋದು ಬೇಡವೆನಿಸಿ ಈ ವಿಚಾರ ಎಲ್ಲರಿಗೂ ತಿಳಿಸೋ ನಿರ್ಧಾರ ಸಂಪೂರ್ಣ ನಮ್ಮದೇ. ದಯವಿಟ್ಟು ಕ್ಷಮಿಸಿಮ್ಮ. ಕಾಲು ಹಿಡಿಯ ಹೊರಟ ಮಗಳನ್ನು ತೋಳುಗಳಲ್ಲಿ ತಬ್ಬಿ ಕಣ್ಣೀರು ಮಿಡಿದರು. ಸಮಾಧಾನಿಸಿಕೊಂಡು ಮಗನ ಬಳಿ ನಡೆದ ನಳಿನಿ, ವಿಕಾಸ್, ನಿಮ್ಮಗಳ ಖುಷಿಗಿಂತ ಮಿಗಿಲಾದದ್ದು ನಮಗೆ ಬೇರೇನೂ ಇಲ್ಲ. ವಂದನಾಳನ್ನು ನಮ್ಮ ಸೊಸೆಯೆಂದು ನಾವು ಮನಪೂರ್ತಿಯಾಗಿ ಒಪ್ಕೋತೀವಿ. ಇದಕ್ಕೆ ಬೀಗರಾಗಲಿ ವಂದನಾಳಾಗಲಿ ನಕಾರ ಹೇಳಿದರೆ ಅವರನ್ನು ಬೇಡಿಯಾದರೂ ಒಪ್ಪಿಸುತ್ತೇವೆ ಕಣೋ, ಅಲ್ವೇನ್ರಿ ಎಂದು ಪತಿಯ ಕಡೆಗೊಮ್ಮೆ ನೋಡಿ ಮಗನ ತಲೆ ಮುಖವನ್ನೆಲ್ಲ ಸವರಿದರು. ಎಲ್ಲದಕ್ಕಿಂತ ತಾಯ ಮಮತೆ ಮೆರೆದಿತ್ತಲ್ಲಿ. ನಳಿನಿ ಏನು ಹೇಳಿದಳೋ ನನ್ನದು ಡಿಟ್ಟೋ ಎಂದು ನಗೆಯಾಡಿದರು ಪ್ರಮೋದ್. ನಿಮಗ್ಯಾರಿಗೂ ಆ ಕಷ್ಟ ಬೇಡ, ಮಿಕ್ಕಿದ್ದೆಲ್ಲ ನನಗೆ ಬಿಡಿ ಎಂದು ಭರವಸೆ ನೀಡಿ ಎಲ್ಲರನ್ನೂ ತಮ್ಮ ಮನೆಗೆ ಹೊರಡಿಸಿದ ತ್ರಿಶೂಲ್. ಗಿಡಗಳಿಗೆ ಪಾತಿ ಮಾಡುತ್ತಿದ್ದ ಕುಮುದ ಮನೆಯ ಮುಂದೆ ಕಾರು ಬಂದು ನಿಂತಾಗ ಅಪ್ರಯತ್ನವಾಗಿ ಆ ಕಡೆ ತಿರುಗಿದಳು. ಆನ್ಯಾಳ ತಂದೆ ತಾಯಿ ಕಾರಿನಿಂದ ಇಳಿದದ್ದು ಕಂಡು ಸುನಂದಿತಾರಿಗೆ ವಿಷಯ ತಿಳಿಸಲು ಓಡಿದಳು. ಅಕ್ಕ, ಅಕ್ಕಾವ್ರೇ! ಕುಮುದಾಳ ಕೂಗಿಗೆ ಮೆಲ್ಲನೆ ವಾಕಿಂಗ್ ಸ್ಟಿಕ್ನ ಸಹಾಯದಿಂದ ಹೊರಬಂದರು ಸುನಂದಿತಾ. ಏನೇ ಕುಮುದ, ಯಾಕೆ ಹಾಗೆ ಕೂಗ್ತಿದ್ದಿ? ಅಕ್ಕ, ಬೀಗರ ಮನೆಯವರು ಬಂದರು. ಕುಮುದ ಹೇಳಿ ಮುಗಿಸುವುದಕ್ಕೆ ಸರಿಯಾಗಿ ಮಗ ಸೊಸೆಯೊಂದಿಗೆ ಬಂದ ಬೀಗರ ಮನೆಯವರನ್ನು ಆದರದಿಂದ ಬರಮಾಡಿಕೊಂಡರು ಸುನಂದಿತಾ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮನೋಹರ್ ಕೂಡ ಪ್ರಮೋದ್ರವರ ಕೈ ಕುಲುಕಿ ಎಲ್ಲರನ್ನೂ ಒಳಕರೆದು ಕೂಡಿಸಿದರು. ಹೊರಗಿನ ಸದ್ದಿನಿಂದ ಇವರೆಲ್ಲ ಬಂದದ್ದು ತಿಳಿದು ವಂದನಾಳಲ್ಲಿ ಹೇಳಲಾರದ ಆತಂಕ ಶುರುವಾಯಿತು. ಬಹಳ ದಿನಗಳಾಗಿತ್ತು ನೀವೆಲ್ಲ ಬಂದು, ಹೇಗಿದ್ದೀರಿ? ಯೋಗಕ್ಷೇಮ ವಿಚಾರಿಸಿದರು ಮನೋಹರ್. ಚೆನ್ನಾಗಿದ್ದೇವೆ, ನೀವೆಲ್ಲ ಆರಾಮ? ತ್ರಿಶೂಲ್ ಆನ್ಯ ಬಂದಿದ್ದರು, ಅವರ ಜೊತೆ ಬಂದೆವು. ಏಕೋ ತಡವರಿಸುವಂತಾಯಿತು ಪ್ರಮೋದ್ರವರಿಗೆ. ತುಂಬಾ ಸಂತೋಷ. ಕುಮುದ, ಯಜಮಾನರ ಧ್ವನಿ ಕೇಳುತ್ತಿದ್ದ ಹಾಗೆ ಕುಮುದ ಕುಡಿಯಲು ಏನಾದರೊಂದು ತಯಾರಿಸಲು ಅಡುಗೆ ಮನೆಗೆ ಹೋದಳು. ಅಪ್ಪ, ಅಮ್ಮ, ನಿಮಗೆ ತಿಳಿಸದೆ ನಾನು ಆನ್ಯ ಒಂದು ವಿಷಯದ ಬಗ್ಗೆ ನಮ್ಮ ಅತ್ತೆ ಮಾವನ ಹತ್ತಿರ ಮಾತಾಡಿದ್ದೀವಿ. ವಿಷಯಕ್ಕೆ ಪೀಠಿಕೆ ಹಾಕಿದ ತ್ರಿಶೂಲ್. ಏನು ವಿಷಯ ಹೇಳು ತ್ರಿಶು. ಮಗ ಎಂದಿಗೂ ತಪ್ಪು ಹೆಜ್ಜೆ ಇಡುವುದಿಲ್ಲವೆಂದು ಬಲವಾಗಿ ನಂಬುವ ಮನೋಹರ್ ಸಮಾಧಾನವಾಗಿಯೇ ಕೇಳಿದರು. ಆನ್ಯಾಳ ತಂದೆ ತಾಯಿಗೆ ಹೇಳಿದಂತೆ ಇಲ್ಲೂ ಸಹ ಎಲ್ಲಾ ವಿಚಾರವನ್ನು ಸವಿವರವಾಗಿ ತಿಳಿಸಿದ. ತೀರಾ ನಿರೀಕ್ಷೆಗೆ ಮೀರಿದ ಬೆಳವಣಿಗೆಯಾದ್ದರಿಂದ ಹೇಗೆ ಪ್ರತಿಕ್ರಿಯಿಸಬೇಕೋ ತಿಳಿಯದೆ ಮೂಕರಾದರು ಮನೋಹರ್ ಹಾಗೂ ಸುನಂದಿತಾ. ಮರೆಯಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡ ವಂದನಾಳ ಕಣ್ಣಿಂದ ಕಂಬನಿಯೊಂದ ಜಾರಿತು. ಸುನಂದಿತಾರ ಕಂಗಳು ತುಂಬಿ ಬಂದದ್ದು ಗಮನಿಸಿದ ತ್ರಿಶೂಲ್, ಅಮ್ಮ ಪ್ಲೀಸ್ ಏನಾದರೂ ಹೇಳಿ. ಹೋಗಿ ಅವರ ಕೈ ಹಿಡಿದುಕೊಂಡನು. ನೀನು ಆನ್ಯ ನಮ್ಮ ಸ್ಥಾನದಲ್ಲಿ ನಿಂತು ಅವಳ ಜೀವನ ಸರಿ ಮಾಡೋಕೆ ಹೊರಟಿದ್ದೀರಿ. ನಾನು ಯಾವತ್ತೂ ಇದನ್ನು ಮರೆಯೋದಿಲ್ಲ ಕಣೋ. ಮಗನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಬಿಕ್ಕಳಿಸಿದರು. ನನಗೂ ಅವಳಿಗೂ ವಂದನಾಳ ಜೀವನದ ಬಗ್ಗೆಯೇ ಕೊರಗಿತ್ತು. ಒಳ್ಳೆಯವನು ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೋತಾನೆ ಎಂದು ನಂಬಿ ಯಾವುದಕ್ಕೂ ಕಡಿಮೆಯಾಗದಂತೆ ಮದುವೆ ಮಾಡಿಕೊಟ್ಟೆವು. ಆದರೆ 4 ದಿನಗಳು ಸಹ ಅವಳನ್ನು ನೆಟ್ಟಗೆ ಬಾಳಿಸಲಿಲ್ಲ. ಎಲ್ಲ ದುಶ್ಚಟಗಳಿಗೆ ದಾಸನಾಗಿದ್ದವನು ನನ್ನ ಮಗಳನ್ನು ಹಿಂಸಿಸಿಬಿಟ್ಟ.
ಅವನು ನಮ್ಮ ಆಯ್ಕೆ, ನಾವು ಹುಡುಕಿ ಮಾಡಿದ್ದು. ನಮ್ಮ ತಪ್ಪಿಗೆ ಅವಳು ಜೀವನ ಪರ್ಯಂತ ಅಲ್ಲೇ ಸಾಯಲೆಂದು ಬಿಡಲು ಮನಸ್ಸಾಗಲಿಲ್ಲ. ವಂದನಾ ನಮಗೆಂದಿಗೂ ಭಾರವಲ್ಲ. ತ್ರಿಷು ಅವಳ ಕೈ ಬಿಡೋದಿಲ್ಲ ಎಂದು ಗೊತ್ತಿದ್ದರೂ ನಾಳೆ ಅವನಿಗೂ ಸಹ ಅವಳು ಭಾರವೆನಿಸದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಆದರೂ ಅವಳು ಒಂಟಿಯಾಗಿ ಕೊರಗುವುದನ್ನು ನೋಡಲು ತುಂಬ ಹಿಂಸೆಯಾಗ್ತಿತ್ತು. ಆನ್ಯಾ, ನೀನು ಸೊಸೆಯಲ್ಲ, ನಮ್ಮ ಇನ್ನೊಬ್ಬ ಮಗಳೆಂದು ನಿರೂಪಿಸಿಬಿಟ್ಟೆ. ಕನ್ನಡಕ ತೆಗೆದು ಕಣ್ಣೊರೆಸಿಕೊಂಡರು ಮನೋಹರ್. ಸಂಕೋಚದಿಂದ ಮಾತು ಹೊರಡದಾಯಿತು ಆನ್ಯಾಳಿಗೆ. ಆದರೆ ಈ ವಿಚಾರದಲ್ಲಿ ಬೀಗರ ಅಭಿಪ್ರಾಯವೇನು? ಎಲ್ಲರಂತೆ ಸಹಜವಾಗಿ ನೀವು ಕೂಡ ನಿಮ್ಮ ಮಗನ ಮದುವೆಯ ಬಗ್ಗೆ 1000 ಕನಸುಗಳನ್ನು ಹೆಣೆದಿರುತ್ತೀರಿ. ಈಗ ವಂದನಾ ಮುಂದೆ ಹೇಳಲಾಗದೆ ತುಟಿ ಕಚ್ಚಿಕೊಂಡರು ಸುನಂದಿತಾ. ಸುನಂದಿತಾ ಅವರೇ, ನೀವೇ ಹೇಳಿದ ಹಾಗೆ ವಂದನಾಳ ಇಂದಿನ ಪರಿಸ್ಥಿತಿ ಅವಳೇನು ಸ್ವತಃ ತಂದುಕೊಂಡದ್ದಲ್ಲ ಅಲ್ವಾ? ಅವಳದಲ್ಲದ ತಪ್ಪಿಗೆ ಈಗಾಗಲೇ ಅವಳು ಸಾಕಷ್ಟು ನೊಂದಿದ್ದಾಳೆ. ಮತ್ತೆ ಅವಳ ಜೀವನವನ್ನು ಜೀವಿಸುವ ಹಕ್ಕನ್ನು ಯಾರೂ ಅವಳಿಂದ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ, ಕಿತ್ತುಕೊಳ್ಳಬಾರದು ಕೂಡ. ಆನ್ಯಾಳ ಮದುವೆಯ ನಂತರ ನಮ್ಮ ಮನೆಯಲ್ಲಿ ಅವಳು ಬಿಟ್ಟು ಹೋದ ಜಾಗವನ್ನು ಇನ್ನು ಮುಂದೆ ವಂದನಾ ತುಂಬುತ್ತಾಳೆ. ಮನೆಗೆ ಬಂದ ಸೊಸೆ ಕಣ್ಣೀರು ಹಾಕಿದರೆ ಆ ಮನೆಗೆ ಒಳಿತಲ್ಲವೆಂದು ನಂಬುವವಳು ನಾನು. ನನ್ನ ಈ ಮಾತಿನ ಮೇಲೆ ನೀವು ಸಹ ನಂಬಿಕೆ ಇಡಬಹುದು. ಎಲ್ಲಿ ನನ್ನ ಸೊಸೆ? ಕರೆಯಿರಿ. ಭಾವೋದ್ವೇಗದಿಂದ ಇಳಿದಿದ್ದ ಕಂಬನಿಯನ್ನು ಹಿಂಗೈನಿಂದ ಒರೆಸಿಕೊಂಡ ಭಾವಿ ಸೊಸೆಗಾಗಿ ಅರಸಿದರು ನಳಿನಿ. ವಂದನಾ, ಬಾರಮ್ಮ ಇಲ್ಲಿ, ಕರೆದರು ಮನೋಹರ್. ಅಳುಕುತ್ತಲೇ ಬಂದ ವಂದನಾ ತಲೆ ತಗ್ಗಿಸಿಯೇ ನಿಂತಳು. ನಳಿನಿಯೇ ಅವಳ ಬಳಿ ಹೋಗಿ ಅವಳ ಗಲ್ಲ ಹಿಡಿದೆತ್ತಿದರು. ತುಂಬಿದ ಕೊಳಗಳಂತಿದ್ದ ಅವಳ ಕಂಗಳನ್ನು ಕಂಡು ಸಹಜವಾಗಿಯೇ ಆ ಮಾತೃ ಹೃದಯ ಚಳಕ್ಕೆಂದಿತು. ಇನ್ನು ಮುಂದೆ ಇದಕ್ಕೆ ಜಾಗವಿಲ್ಲ. ವಂದನಾಳ ಕೆನ್ನೆಯ ಮೇಲಿಳಿದ ಕಂಬನಿಯ ಒರೆಸಿದ ನಳಿನಿ ಮಗನನ್ನು ಕರೆದು ಅವನ ಕೈಯಲ್ಲಿ ಅವಳ ಕೈ ಇಡಿಸಿ ನಿಷ್ಕಪಟನಗೆ ನಕ್ಕರು. ಸಂತಸದಿಂದ ಎಲ್ಲರ ಮೊಗವು ಹೂವಿನಂತೆ ಅರಳಿತು. ಓಕೆ, ಇನ್ನು ನೀವು ದೊಡ್ಡವರೆಲ್ಲ ಸೇರಿ ಮದುವೆ ಯಾವಾಗ, ಎಲ್ಲಿ ಅನ್ನೋದೆಲ್ಲ ಡಿಸೈಡ್ ಮಾಡಿ. ನೀವುಗಳು ಪರ್ಮಿಷನ್ ಕೊಟ್ಟರೆ ನಾವು 4 ಜನ ಗಾರ್ಡನ್ನಲ್ಲಿ ಹಾಗೆ ಓಡಾಡಿಕೊಂಡು ಬರ್ತೀವಿ. ತ್ರಿಶೂಲ್ ತುಂಟತನದಿಂದ ಹೇಳಿದಾಗ ಮನೆಯ ಪೂರ್ತಿ ನಗುವಿನ ಅಲೆ ಎದ್ದಿತು. ಜ್ಯೂಸ್ ಹಿಡಿದು ಬಂದ ಕುಮುದಾಳಿಗೂ ಸಹ ಮನೆ ಮಗಳ ಜೀವನ ಹಸನಾಗಿದ್ದು ಕಂಡು ಹೃದಯ ತುಂಬಿ ಬಂತು. ವಿಕಾಸ್ ವಂದನಾರ ಕಂಗಳು ಮೌನವಾಗಿಯೇ ಸಂಭಾಷಿಸುತ್ತಿದ್ದುದನ್ನು ಗಮನಿಸಿದ ತ್ರಿಶೂಲ್ ಬಾಗಿ ಅವರಿಬ್ಬರಿಗೆ ಮಾತ್ರ ಕೇಳುವಂತೆ, ಗಾರ್ಡನ್ನಲ್ಲಿ ಇನ್ನೂ ಪ್ರೈವಸಿ ಇರುತ್ತೆ, ಬನ್ನಿ ಎಂದು ಛೇಡಿಸಿದ. ಮನೆಯ ಮುಂದಿನ ಗಾರ್ಡನ್ ತಲುಪಿದ ಕೂಡಲೇ ವಿಕಾಸ್, ತ್ರಿಶೂಲ್, ಆನ್ಯಾ, ನಿಮ್ಮಿಂದಾಗಿ ನಾವು ಒಂದಾದ್ವಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ತಿಳಿತಿಲ್ಲ ಎಂದನು. ಯಾರಿಂದ ಯಾರು ಒಂದಾದ್ವಿ ಅನ್ನೋದು? ರಾಗವೆಳೆಯುತ್ತಾ ಮಡದಿಯ ಕಡೆ ನೋಡುತ್ತಾ ತ್ರಿಶೂಲ್ ಕಣ್ಣು ಮಿಟುಕಿಸಿದಾಗ, ಆನ್ಯಾ, ಅಣ್ಣ, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಅತ್ತಿಗೆ, ಅಣ್ಣನಿಗೆ ನಮ್ಮ ಗಾರ್ಡನ್ ಪೂರ್ತಿ ತೋರಿಸಿ ಎಂದು ಮಾತು ಬದಲಾಯಿಸಿದಳು. ವಿಕಾಸ್ ವಂದನಾರ ಜೋಡಿ ಹೆಜ್ಜೆಗಳನ್ನು ನೋಡುತ್ತಾ ಸಂತಸದಿಂದ ತ್ರಿಶೂಲ್ ಆನ್ಯಾರ ತುಟಿ ಎರಳಿತು. ಆನ್ಯಾ, ನಾನು ನಿನ್ನ ಹತ್ತಿರ ಏನೋ ಹೇಳೋದಿತ್ತು. ಒಂದು ಹೆಜ್ಜೆ ಅವಳ ಹತ್ತಿರ ಬಂದ ತ್ರಿಶೂಲ್. ಏನು ಎಂದು ಯಾರಾದರೂ ನೋಡಿಯಾರೆಂಬ ಮುಜುಗರದಿಂದ ಹಿಂದೆ ಸರಿಯ ಹೋದವಳು ಆಯಾ ತಪ್ಪಿ ಬೀಳುವುದರಲ್ಲಿದ್ದಳು. ತಕ್ಷಣ ಅವಳ ನಡು ಬಳಸಿ ಹಿಡಿದುಕೊಂಡು ತನ್ನೆದೆಗೆ ಒರಗಿಸಿಕೊಂಡ ತ್ರಿಶೂಲ್. ಆನ್ಯಾ, ನಾನು ಈಗ ಹೇಳೋದನ್ನು ಗಮನವಿಟ್ಟು ಕೇಳಿಸಿಕೊ. ಮತ್ತೆ ಮತ್ತೆ ಹೇಳೋ ಆಸಾಮಿ ಅಲ್ಲ ನಾನು. ಐ ಲವ್ ಯು ಹೇಳಿದವನೇ ಅನಾ ಮತ್ತು ಗುಲಾಬಿಯ ಎಸಳಿನಂತಿದ್ದ ಅವಳ ತುಟಿಗಳನ್ನು ಚುಂಬಿಸಿದ ತ್ರಿಶೂಲ್. ಪಾರಿಜಾತ ಮರದ ಬಳಿ ಬಂದಾಗ ವಂದನಾಳ ಕೈ ಹಿಡಿದು ನಿಲ್ಲಿಸಿದ ವಿಕಾಸ್, ವಂದನಾ, ಈಗಲಾದರೂ ಒಂದು ಸಲ ಹೇಳು ಪ್ಲೀಸ್ ಎಂದು ಗೋಗರದ. ಐ ಲವ್ ಯು ವಿಕಾಸ್, ಐ ಲವ್ ಯು ಸೋ ಮಚ್. ಇಷ್ಟು ಕಾಲ ತಡೆ ಹಿಡಿದ ತನ್ನ ಮನದ ಭಾವನೆಗಳ ಹರಿಬಿಟ್ಟು ಅವನೆದೆಗೊರಗಿದಳು ವಂದನಾ. ಮುಕ್ತಾಯ. ಹೃದಯದ ಪಿಸುಮಾತು ಕಾದಂಬರಿ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈ ಒಂದು ಚಿಕ್ಕ ಪ್ರೇಮ ಕಥೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನಾನದನ್ನು ಓದಲು ಕಾತರದಿಂದಿದ್ದೇನೆ. ನನ್ನ ಇತರೆ ಕೃತಿಗಳನ್ನು ಓದಲು ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ. ಅತಿ ಶೀಘ್ರದಲ್ಲಿ ನನ್ನ ಮುಂದಿನ
ಆಡಿಯೋ ಬುಕ್ ಸರ್ವಾಭಿಷ್ಟ ಸಿದ್ಧಿರಸ್ತು ಪ್ರಕಟವಾಗಲಿದೆ. ಇಷ್ಟು ದಿನಗಳು ಹೃದಯದ ಪಿಸುಮಾತುವನ್ನು ನೀವು ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿದ ಹಾಗೆಯೇ ನನ್ನ ಮುಂದಿನ ಆಡಿಯೋ ಬುಕ್ಗಳನ್ನು ಸಹ ಕೇಳಿ ಆನಂದಿಸಿ ಸಲಹೆಗಳನ್ನು ನೀಡಿ ಪ್ರೋತ್ಸಾಹಿಸ್ತೀರಿ ಅಂತ ನಂಬಿದ್ದೀನಿ. ಆದಷ್ಟು ಬೇಗ ಮುಂದಿನ ಆಡಿಯೋ ಬುಕ್ನಲ್ಲಿ ಸಿಗೋಣ. ಥ್ಯಾಂಕ್ ಯು.